ಒಂದು 17A ಪವರ್ಸ್ ಇದೆಯಾ ಇಲ್ವಾ ಅಂತ ಕೇಳ್ಕೊಂಡು ಹೋದ್ರೆ ಆಮೇಲೆ ಕ್ಯಾಬಿನೆಟ್ ಪವರ್ಸ್ ಅದ್ರ ಮೇಲೆ ಆರ್ಗ್ಯುಮೆಂಟ್ ನಡೀತಾ ಇದೆ. ಆಕ್ಚುಲ್ ಆಗಿ ಫ್ಯಾಕ್ಟ್ಸ್ ಮೇಲೆ ಹೋಗ್ಬೇಕು. ಇದರಲ್ಲಿ ಇದೇನಾಗಿದೆ ಅಂದ್ರೆ ಯಾರು ಫ್ಯಾಕ್ಟ್ಸ್ ಮೇಲೆ ಹೋಗ್ತಾನೆ ಇಲ್ಲ. ಕೊನೆಗೆ ಅವತ್ತು ಹೈಕೋರ್ಟ್ ಜಡ್ಜ್ ಏನಂತ ಕಾಮೆಂಟ್ ಮಾಡಿದ್ರು, ಅಲ್ಲಲ್ಲ ಅವ್ರು ಹೇಳಿದ್ರು ಸಿಎಂ ಪಾತ್ರ ಏನಿದೆ ಹೇಳಿ ಅಂದ್ರು. ಯಾರು ಮಾತಾಡ್ತಿಲ್ಲ ಅದ್ರ ಬಗ್ಗೆ. That's how we have to conduct. ಇವ್ರು ಏನು ಆಮೇಲೆ ಅವ್ರು ಕೇಳಿದ್ಮೇಲೆ ಯಾರು ನಾವಡಗಿ ಅವರು ಕೂಡ ಫ್ಯಾಕ್ಟ್ಸ್ ಮೇಲೆ ಎತ್ಕೊಂಡ್ರು. ಆಮೇಲೆ ಮೊನ್ನೆ ರಾಘವನ್ ಫ್ಯಾಕ್ಟ್ಸ್ ಏನು ಸಿದ್ದರಾಮಯ್ಯನ ಪಾತ್ರ ಏನಪ್ಪ ಅಷ್ಟೇ ಕೃಷ್ಣ ಅದು ಬಿಟ್ಟು ಏನೇನೋ ಕೇಳ್ಕೊಂಡು ಕೂತ್ಕೊಂಡ್ರೆ ಜಗತ್ನಾಗಿರೋದೆಲ್ಲರೂ ಹೇಳ್ಕೊಂಡು ಕೂತ್ಕೊಂಡ್ರೆ ಇಂಗ್ಲಿಷ್ ಭಾಷೆ ಚೆನ್ನಾಗಿದೆ ಅಂತೇಳಿ ಭಾಷೆ ಮಾತಾಡ್ತಾರೆ. ಮೈ ಕಾಲಿದ್ಯಾನಪ್ಪ ಇದು. ನೋಡಿದ್ರು ಸರ್ ಭದ್ರಾ ಮೇಲೆ ನಡೆದು ನೋಡಿ ಇನ್ನೇನು ಡಿಸಿಷನ್ ಅದು. ಆಮೇಲೆ ಸರ್ ಅದೇ ಈಗ ಸಿಎಂ ಒಂದು ಕಡೆ ಹುಡಾ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ ವಿಚಾರವಾಗಿ ಚರ್ಚೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆರ್.ವಿ. ದೇಶಪಾಂಡೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನನಗೂ ಕೂಡ ಸಚಿವನಾಗಿ ಆಗಿ ಬೇಜಾರಾಗ್ಬಿಟ್ಟಿದೆ. ನಾನು ಸಿಎಂ ಆಗ್ಬೇಕು ಅಂತ ತುಂಬಾ ಆಸೆ ಇದೆ. ನಾನು ಕೂಡ ಆಕಾಂಕ್ಷಿ ಇದ್ದೀನಿ. ಸಿಎಂ ಹುದ್ದೆ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ನೋಡಿ, ಮೂಡ ಕೇಸು ಅದರಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನೋದನ್ನ ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ, ಬೆಳಕು ಚೆಲ್ತಾ ಇರ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಅದನ್ನ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ರೆ ಗೊತ್ತಾಗ್ತದೆ. ಇವತ್ತು ಕೋರ್ಟ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಆರ್ಗ್ಯುಮೆಂಟ್ಗಳು ನಡೀತಾ ಇದೆ. ಆ ವಸ್ತುಸ್ಥಿತಿ ಮುಖ್ಯಮಂತ್ರಿಗಳ ಪಾತ್ರ ಏನು, ಹಸ್ತಕ್ಷೇಪ ಏನು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಬೇಕು. ಅದು ಚರ್ಚೆ ಆಗೋದ್ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಅದನ್ನು ಯಾರು ಕೂಡ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು, ಸಿದ್ದರಾಮಯ್ಯ ಇವತ್ತು ನಮ್ಮ ಮುಖ್ಯಮಂತ್ರಿ. 136 ಜನ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿ 1.5 ವರ್ಷದಿಂದ ಇರ್ತಕ್ಕಂಥವ್ರು. ಬಹುಶಃ ಮುಖ್ಯಮಂತ್ರಿ ಕುರ್ಚಿಯನ್ನು ಖಾಲಿಯಾಗಿದೆಯಾ, ಅದು ಮೂಢ ಹಗರಣ ಇದೆ ಅನ್ನೋ ಕಾರಣಕ್ಕೋಸ್ಕರ ಕುರ್ಚಿನೇ ಖಾಲಿ ಆಯಿತು ಅಂತಕ್ಕಂಥ ರೀತಿಯಲ್ಲಿ ಮಾಧ್ಯಮಗಳು ಬಿಂಬಿಸಕ್ಕಂಥ ಕೆಲಸ ಮಾಡ್ತದೆ. ಬೆಳಿಗ್ಗೆಯಿಂದ ಸಾಯಂಕಾಲ ತಕ್ಕ ಬರೀ ಅದೇ ಚರ್ಚೆಗಳಾಗ್ತಾ ಇರ್ತದೆ. ಬಟ್ ಎಲ್ಲೋ ಒಂದು ಕಡೆಗೆ ಜನಗಳಿಗೆ ಕೊಡ್ತಕ್ಕಂಥ ಸಂದೇಶ ಏನಿದೆ? ನನ್ನ ವಿನಂತಿ ಇಷ್ಟೇ, ಯಾರೇ ಆಗಲಿ ನಮ್ಮ ಮುಖ್ಯಮಂತ್ರಿ ನಮ್ಮೆದುರಿಗೆ ಇರಬೇಕಾದಾಗ ಆ ಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗ್ತದೆ ಅಂತಕ್ಕಂಥ ರೀತಿಯಲ್ಲಿ ನಾನು ಆಕಾಂಕ್ಷಿ ಅಂತಕ್ಕಂಥ ಹೇಳ್ತಕ್ಕಂಥ ಮಾತುಗಳು ಇವತ್ತು ತರವಾದಂತಲ್ಲ. ಇವತ್ತು ನಮ್ಮ ಜವಾಬ್ದಾರಿಕೆ ಏನಿದೆ ಅಂತ ಹೇಳಿದ್ರೆ, ಇಂಥ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಪಕ್ಷದ ಒಗ್ಗಟ್ಟು ಮತ್ತು ಆಡಳಿತವನ್ನು ಇವತ್ತು ಸಜ್ಜುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ನನ್ನ ವಿನಂತಿ ಅಂತ ಹೇಳಿದ್ರೆ, ಈ ರೀತಿಯಾದಂಥ ರಿಯಾಕ್ಷನ್ಸನ್ನು ಮಾಧ್ಯಮದ ಮುಂದೆ ಕೊಡ್ತಕ್ಕಂಥದ್ದು ಸಾಧುವಲ್ಲ ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಅವರಿಗೆ. ಒಂದು ಟೀಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ರಾಜ್ಯ ರಾಜಕಾರಣ ನೋಡಿ, ಇದು ಹೆಸರು ಕೂಡ ಚಾಲ್ತಿ ಬಂತು ಸರ್. ತಾವು ಕೂಡ ಅಪ್ರೋಚ್ ಮಾಡಿದಿರಾ? ಇಲ್ಲ, ಇಫ್ ಬಟ್ ಇನ್ನೊಂದು ಇದೆಲ್ಲದೂ ಕೂಡ ರಾಜಕೀಯದಲ್ಲಿ ಇದ್ದಿರ್ತಕ್ಕಂಥದ್ದೇ. ಇವತ್ತು ವಸ್ತುಸ್ಥಿತಿ, ಇವತ್ತು ಸಿದ್ದರಾಮಯ್ಯ ಅಧಿಕೃತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಮುಖ್ಯಮಂತ್ರಿನ ಇದು ಕೇವಲ ಇದೊಂದು ಕೇಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿನೇ ಬದಲಾಗ್ತಾರೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಎಷ್ಟು ಸರಿ? ಇದು ಆಡಳಿತ ಮೇಲೆ ದುಷ್ಪರಿಣಾಮ ಬೀರ್ತದೆ. ಆ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಆಕಾಂಕ್ಷಿಗಳು ಅಂತ ಹೇಳೋದು ಕೂಡ ಅದೆಲ್ಲೋ ಒಂದು ಕಡೆಗೆ ಅದು ತಪ್ಪು ಸಂದೇಶವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲದನ್ನೂ ನೋಡೋದಕ್ಕೆ ನಮ್ಮಲ್ಲಿ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ನಿರ್ಣಯವೇ ಅಂತಿಮ ಆಗ್ತದೆ ವಿನಃ ಬೇರೆ ಯಾವುದೂ ಆಗೋದಿಲ್ಲ.
ನಾವು ಇಲ್ಲಿವರೆಗೂ ಎಷ್ಟೋ ಜನ ಮುಖ್ಯಮಂತ್ರಿಗಳನ್ನ ಆಗಿ ನಾನು ಇದು 47ನೇ ವರ್ಷ ನಾನು ಶಾಸಕನಾಗಿ ಅನೇಕ ಮುಖ್ಯಮಂತ್ರಿಗಳನ್ನ ನಾನು ನೋಡ್ಕೊಂಡು ಬಂದಿದ್ವಿ. ಆಯ್ಕೆ ಆಗ್ತಕ್ಕಂಥ ಯಾವ ಸಂದರ್ಭದಲ್ಲಿ ಆಗ್ತದೆ, ಹೇಗಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾತುಗಳನ್ನ ಆಡೋದ್ರಿಂದ ಅದು ಕೆಟ್ಟ ಸಂದೇಶ ಹೋಗ್ತದೆ, ಪಕ್ಷದ ಮೇಲೆ ಹೊಡೆತ ಬೀಳ್ತದೆ. ಅದು ಯಾರೂ ಮಾಡದೇ ಇದ್ರೆ ಒಳ್ಳೆಯದು. ಈಗ ನೀವು ಈ ತರ ಹೇಳ್ತೀರಿ, ಈಗ ನಿಮ್ಮ ಜಿಲ್ಲೆ ಪರಮೇಶ್ವರು ಕೂಡ ರೇಸ್ ನಲ್ಲಿ ಇದ್ದಾರೆ ಅನ್ನೋ ಚರ್ಚೆ, ಅವರು ಕೂಡ ಈ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಅನ್ನುವಂತ. ನೋಡಿ, ಯಾರನ್ನಾರ ಭೇಟಿ ಮಾಡಲಿ, ಏನಾರ ಮಾಡಲಿ, ಈಗ ನಾವೆಲ್ಲರೂ ಕೂಡ ಕಾಂಗ್ರೆಸ್ಸಿಗರು. ನಾವು ಹೋದಾಗ ವರಿಷ್ಠರು ನೋಡ್ತಕ್ಕಂಥದ್ದು, ಚರ್ಚೆ ಮಾಡ್ತಕ್ಕಂಥದ್ದು ಅನೇಕ ವಿಚಾರಗಳು. ಬರೀ ರಾಜಕೀಯನೇ ಚರ್ಚೆ ಮಾಡಲ್ಲ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತೀವಿ. ಹೋಗಿ ಬಂದಾಕ್ಷಣಕ್ಕೇನೆ ಇದಕ್ಕೋಸ್ಕರನೇ ಹೋಗಿದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ.